ಜಿಲ್ಲೆಯಲ್ಲಿ ಮುಂದುವರೆದ ಅಕ್ರಮ ಮದ್ಯ ಮಾರಾಟ ಸದನದ ಗಮನ ಸೆಳೆದ ಶಾಸಕ ಶರಣು ಸಲಗಾರ್. ಅಕ್ರಮ ಮದ್ಯ ಮಾರಾಟಕ್ಕೆ ಮಕ್ಕಳು ವ್ಯಸನಿಗಳಾಗ್ತಾ ಇದ್ದಾರೆ. ಅಕ್ರಮ ಮದ್ಯ ಮಾರಾಟ ತಡೆಗೆ ಸರ್ಕಾರ ಪ್ರಯತ್ನ ಮಾಡಬೇಕು. ಅಬಕಾರಿ ಇಲಾಖೆ ಅಧಿಕಾರಿಗಳು ಟಾರ್ಗೆಟ್ ಇದೆ ಅಂತ ಹೇಳ್ತಿದ್ದಾರೆ. ನೀವು ಕೊಡೋ 2,000 ಅವರ ಬಟಾಣಿಗೂ ಸಾಕಾಗಲ್ಲ. ಏನು ಕಾಂಗ್ರೆಸ್ ಯೋಜನೆಯ ಗ್ಯಾರಂಟಿಯಿಂದ ಹಣ ಕೊಡಬೇಡಿ, ಮದ್ಯ ಬಂದ್ ಮಾಡಿಸಿ, ಹೀಗೆಂದು ಸದನದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಗುಡುಗಿದ್ದಾರೆ ಶರಣು ಸಲಗಾರ್ ಅವರು. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಹನುಮಂತ್ ದೇಶಮುಖ್ ಮತ್ತಷ್ಟು ಮಾಹಿತಿ ನೀಡ್ತಾರೆ, ನೋಡೋಣ ಬನ್ನಿ. ಹೌದು ಪ್ರಿಯಾ, ಇನ್ನು ಸದನದಲ್ಲಿ ಬಸವ ಕಲ್ಯಾಣ ಮತಕ್ಷೇತ್ರದ ಶಾಸಕರಾಗಿರುವಂತಹ ಶರಣು ಸಲಗಾರ್ ಅವರು ಬೀದರ್ ಜಿಲ್ಲೆಯಾದ್ಯಂತ ಅಕ್ರಮ ಮದ್ಯ ಮಾರಾಟದ ವಿಚಾರ ಸಾಕಷ್ಟು ಗೊಂದಲಕಾರಿ ವಿಷಯ ಅಂತ ಹೇಳ್ಬೋದು. ಈಗಾಗಲೇ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕೂಡ ಈ ಕುರಿತು ನಿರಂತರವಾಗಿ ಸುದ್ದಿಗಳನ್ನ ವಿತರಿಸಿತ್ತು. ಅನೇಕ ಸ್ಟಿಂಗ್ ಆಪರೇಷನ್ ಗಳನ್ನ ಮಾಡುವ ಮೂಲಕ ಈ ಅಕ್ರಮಗಳನ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕೂಡ ಬೆಳಕಿಗೆ ತಂದಿತ್ತು. ಈ ಒಂದು ಅಕ್ರಮ ಮದ್ಯ ಮಾರಾಟಕ್ಕೆ ಯಾವ ರೀತಿ ಮಕ್ಕಳು ವ್ಯಸನಿಗಳಾಗ್ತಾ ಇದ್ದಾರೆ ಅಂತ ಶಾಸಕ ಶರಣು ಸಲಗಾರ್ ಸದನದ ಗಮನವನ್ನ ಸೆಳೆದ್ರು. ಕೇವಲ ನಮ್ಮ ಪಕ್ಷ ನಿಮ್ಮ ಪಕ್ಷ ಅಂತಲ್ಲ, ಇಲ್ಲಿ ಬಡವರ ಮಕ್ಕಳು ಹಾಳಾಗಿ ಹೋಗ್ತಾ ಇದ್ದಾರೆ. ಬಡವರು ಬರೀ ಇಂಥ ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳಲ್ಲಿ ಕೂಡ ಸರಾಯಿ ಸಿಗ್ತಿರೋದ್ರಿಂದ ಅವರು ಕುಡಿದು ವ್ಯಸನಿಗಳಾಗ್ತಾ ಇದ್ದಾರೆ. ಇದರಿಂದ ಮಾರಕವಾಗಿ ಬಡವರಾಗಿಯೇ ಉಳಿಯುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಇದರ ಮೇಲೆ ಸಚಿವರು ಮತ್ತು ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮವನ್ನ ಜರುಗಿಸಬೇಕು ಅಂತ ಶಾಸಕ ಶರಣು ಸಲಗಾರ್ ಸದನದಲ್ಲಿ ಒತ್ತಾಯಿಸಿರುವಂತದ್ದು. ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕೂಡ ಈ ಒಂದು ಅಕ್ರಮ ಮದ್ಯ ಮಾರಾಟದ ವಿಚಾರವಾಗಿಯೂ ಸಾಕಷ್ಟು ಸುದ್ದಿಗಳನ್ನ ಬಿತ್ತರಿಸಿತ್ತು ಮತ್ತು ಸರ್ಕಾರದ ಕಣ್ಣು ತೆರೆಸುವಂತಹ ಪ್ರಯತ್ನ ಕೂಡ ಮಾಡಿತ್ತು. ಇದರ ಭಾಗವಾಗಿ ಈಗ ಬಸವ ಕಲ್ಯಾಣ ಮತಕ್ಷೇತ್ರದ ಶಾಸಕರಾಗಿರುವಂತಹ ಶರಣು ಸಲಗಾರ್ ಅವರು ನೇರವಾಗಿ ಸದನದಲ್ಲಿಯೇ ಸದನದ ಗಮನ ಸೆಳೆಯುವಂತಹ ಪ್ರಯತ್ನ ಮಾಡಿದ್ದಾರೆ. ಬೀದರ್ನಲ್ಲಿ ಯಾವ ರೀತಿ ಯಾವ ಮಟ್ಟಿಗೆ ಅಕ್ರಮ ಮದ್ಯ ಮಾರಾಟ ಜರುಗ್ತಾ ಇದೆ ಅನ್ನೋದರ ಕುರಿತು ಈಗ ಅವರ ಒಂದು ಸದನದಲ್ಲಿ ಮಾತಾಡಿರುವಂತಹ ವಿಷಯ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ನಿಜಕ್ಕೂ ಕೂಡ ಈ ಗಡಿ ಜಿಲ್ಲೆ ಬೀದರ್ನಲ್ಲಿ ಆ ಮಟ್ಟಿಗೆ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆಯಾ, ನಿಜಕ್ಕೂ ಅಬಕಾರಿ ಇಲಾಖೆ ಈ ಒಂದು ಜಿಲ್ಲೆಗೆ ಟಾರ್ಗೆಟ್ ಕೊಟ್ಟಿದ್ದಾರಾ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಮೂಡ್ತಾ ಇದೆ ಪ್ರಿಯಾ.